ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ಏನಂದ್ರೆ ನಾರ್ತ್ ಸೈಡ್ ನಮ್ದು ರೋಡ್ ಐತಿ. ಸೊ ನಾವು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಮೇನ್ ಡೋರ್ ಕೊಟ್ಟಿವಿ, ಅಂದರೆ ಈಶಾನ್ಯ ದಿಕ್ಕಿನೊಳಗೆ. ಸೊ ಇದು 3 BHK ನಮ್ಗೆ ಇದ್ರೊಳಗೆ ಇನ್ಕ್ಲೂಡ್ ಇರ್ತೈತಿ. 40-60 ಸೈಜ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಯಾವ ರೂಮ್ಸ್ ಹೆಂಗೆ ಸೈಜಸನ್ನು ನಾವು ಪ್ರೊವೈಡ್ ಮಾಡಿವಿ ಅನ್ನೋದನ್ನು ಪ್ಲ್ಯಾನ್ ಒಳಗೆ ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ನೋಡ್ಬೋದು ನಾವು. ಇಲ್ಲಿ ನಾರ್ತ್ ಸೈಡ್ ನಮ್ದು ರೋಡ್ ಐತಿ. ಸೊ ನಾರ್ತ್ ಸೈಡ್ ರೋಡ್ ಇದ್ದಾಗ ನಾವು ಯಾವ ಥರ ಮನಿ ಪ್ಲ್ಯಾನ್ ಮಾಡ್ಬೋದು ಅಂತ ಇಲ್ಲೇ ತೋರಿಸೀವಿ. ಸೊ ನಾವಿಲ್ಲಿ ಫಸ್ಟ್ ನೋಡೋದಾದ್ರೆ ನಮ್ದು ನಾರ್ತ್ ಸೈಡ್ ಗೇಟ್ ಇರುತ್ತೆ. ನಮ್ದು ಮೇನ್ ಡೋರ್ ಕೂಡ ನಾರ್ತ್ ಸೈಡ್ ಇರುತ್ತೆ. ಸ್ಪೆಸಿಫಿಕಲಿ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ದಿಕ್ಕೊಳಗೆ ಇಲ್ಲಿ ನಮ್ದು ಮೇನ್ ಡೋರ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಏನೇನೈತೆ ಅಂತ ಹೇಳಿ. ನಾನು ಆಮೇಲೆ ಝೂಮ್ ಮಾಡ್ತೀನಿ. ಇಲ್ಲಿ ಫಸ್ಟ್ ನಮಗೊಂದು ಲಿವಿಂಗ್ ರೂಮ್ ಸಿಗುತ್ತೆ. ಇಲ್ಲೇ ನಮ್ಗೆ ಕಿಚನ್ ಐತಿ, ಮಾಸ್ಟರ್ ಬೆಡ್ರೂಮ್ ಐತಿ. ಇಲ್ಲೇ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಐತಿ. ಅಗೇನ್ ಇಲ್ಲೊಂದು ನಮ್ಗೆ ಗೆಸ್ಟ್ ಬೆಡ್ರೂಮ್ ಐತಿ. ಇಲ್ಲೇ ನೆಕ್ಸ್ಟ್ ನಮ್ಗೊಂದು ಕಾಮನ್ ಬಾತ್ ಮತ್ತು ಟಾಯ್ಲೆಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಐತಿ ನಮ್ಗೆ. ಅದಕ್ಕೆ ನಮ್ಗೆ ಇಲ್ಲೇ ನಾವು ಅಟ್ಯಾಚ್ ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಇದ್ರದ್ದು 1 by 1 ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ. ಎಷ್ಟು ಸೈಜಿನ ಅದಾವು ರೂಮ್ಸ್, ಯಾವ ದಿಕ್ಕಿಗೆ ಯಾವ ರೂಮ್ಸ್ ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲ್ಯಾನ್ ಝೂಮ್ ಇನ್ ಮಾಡತ್ತೀನಿ. ಸೊ ನೀವು ಇಲ್ಲೇ ನೋಡ್ಬೋದು, ಇದು ನಮ್ಮದು ಮೇನ್ ರೋಡ್ ಆಗಿರುತ್ತೆ. ಸೊ ನಮ್ದು ಇಲ್ಲೊಂದು ಗೇಟ್ ಇರುತ್ತೆ. ಗೇಟಿಂದ ಒಳಗಡೆ ಬಂದರೆ ನಾವು ಇಲ್ಲೊಂದು ಪಾರ್ಕಿಂಗನ್ನು ಪ್ರೊವೈಡ್ ಮಾಡಿರ್ತೀವಿ. ಪಾರ್ಕಿಂಗ್ ಸೈಜ್ ನಾವು ನೋಡೋದಾದ್ರೆ ನಮ್ಗೆ ಇಲ್ಲಿಂದ ಇಲ್ಲಿಗೆ ಉದ್ದ 15 ಫೀಟ್ ಐತಿ, ಅಗಲ 21 ಫೀಟ್ ಐತಿ. ಸೊ ನಮ್ದು ಇಲ್ಲೊಂದು ಕಾರ್ ಆರಾಮಾಗಿ ನಿಲ್ತೈತಿ. ಹಾಗೆ ನಾವು ಇಲ್ಲಿ ಬೈಕ್ ಬೇಕಂದ್ರೂ ಪಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲೇ ಒಂದು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ಈ ಪ್ಲೇಸ್ ಒಳಗೆ ಬೇಕಂದ್ರೆ. ನೆಕ್ಸ್ಟ್ ನಾವು ಒಳಗಡೆ ಮೇನ್ ಡೋರಿಂದ ಒಳಗಡೆ ಬಂದರೆ ನಮಗೊಂದು ಕಂಪ್ಲೀಟ್ ಆಗಿ ಇಲ್ಲೇ ಸ್ಪೇಷಿಯಸ್ ಆಗಿರುವಂಥ ಲಿವಿಂಗ್ ರೂಮ್ನ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರದ್ದು ಸೈಜ್ ಎಷ್ಟೈತೆ ಅಂದರೆ 17 ಫೀಟ್ 6 ಇಂಚ್ ನಮ್ಗೆ ಅಗಲಕ್ಕೈತಿ, 28 ಫೀಟ್ 9 ಇಂಚ್ ನಮ್ಗೆ ಉದ್ದಕ್ಕೈತಿ. ಸೊ ಇದೊಂದು ಬಹಳ ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮ್ ಆಗಿರುತ್ತೆ. ನಾವಿಲ್ಲೇ ಲಿವಿಂಗ್ ರೂಮ್ ಅಷ್ಟೇ ಅಲ್ಲದೆ ಇದನ್ನು ನಾವು ಒಂದು ಪಾರ್ಟಿ ಹಾಲ್ ಟೈಪ್ ಕೂಡ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ಏನಾರ ಫಂಕ್ಷನ್ ಇದ್ದಾಗ ನಮ್ಮ ಮನೆಯೊಳಗೆ ಈ ಹಾಲ್ನ ನಾವು ಪಾರ್ಟಿ ಹಾಲ್ ಟೈಪ್ ಆಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕಿನೊಳಗೆ ನೋಡೋದಾದ್ರೆ ನಾವು ಒಂದು ಇಲ್ಲೇ ಓಪನ್ ಕಿಚನ್ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಒಳಗೆ ಡೈನಿಂಗ್ ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಸೊ ಅದರದ್ದು ಸೈಜ್ ನೋಡೋದಾದ್ರೆ ನಾವು 17 ಫೀಟ್ 6 ಇಂಚ್ ನಮ್ಗೆ ಅಗಲಕ್ಕೈತಿ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೈತಿ. ಸೊ ಇದು ಕೂಡ ನಮ್ಗೆ ಸಾಕಷ್ಟು ಸ್ಪೇಷಿಯಸ್ ಆಗಿರುವಂತಹ ಪ್ಲೇಸ್ ಆಗಿರ್ತೈತಿ. ನೀವು ಇಲ್ಲೇ ನೋಡ್ಬೋದು, ಕಿಚನಿಗೆ ನಾವು ಇಲ್ಲೊಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿಂದ ನಾವು ಹೊರಗಡೆ ಹೋದ್ರೆ ನಮ್ಗೆ ಇಲ್ಲೊಂದು ಕಂಪ್ಲೀಟ್ ಆಗಿ ಯುಟಿಲಿಟಿ ಇಲ್ಲೊಂದು ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನೋಡೋದಾದ್ರೆ 4 ಫೀಟ್ ನಮ್ಗೆ ಇಲ್ಲೇ ಹಿಂಗೆ ಉದ್ದಕ್ಕೆ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಅಗಲಕ್ಕೆ ನಮ್ಗೆ 15 ಫೀಟ್ ಸಿಗುತ್ತೆ. ಸೊ ನೀವು ಇದು ಯುಟಿಲಿಟಿ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಪೇಷಿಯಸ್ ಆಗಿರ್ತೈತಿ. ಇಲ್ಲಿ ನೀವು ಬೇಕಂದ್ರೆ ವಾಷಿಂಗ್ ಮಿಷಿನ್ ಕೂಡ ಪ್ಲೇಸ್ ಮಾಡ್ಕೋಬಹುದು. ಇಲ್ಲಿ ಹೊರಗಡೆ ಗ್ರಿಲ್ ವರ್ಕ್ ಮಾಡಿಸ್ಕೊಂಡು ಕಾಂಪೌಂಡ್ ಒಳಗೆ, ಸೊ ದ್ಯಾಟ್ ನಿಮ್ಗೆ ವಾಷಿಂಗ್ ಮಿಷಿನ್ ಸೇಫ್ ಆಗಿ ಇರ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ಪೂಜಾ ರೂಮ್ ನೋಡೋದಾದ್ರೆ ಪೂಜಾ ರೂಮ್ ಸೈಜ್ ನಮ್ದು ಇಲ್ಲೇ ಉದ್ದಕ್ಕೆ 3 ಫೀಟ್ ಐತಿ, ಅಗಲ ನಮ್ದು 5.5 ಫೀಟ್ ಪೂಜಾ ರೂಮ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ ಇಲ್ಲೇ ನಮ್ದು ಸೌತ್ ವೆಸ್ಟ್ ಕಾರ್ನರ್ಗೆ ಮಾಸ್ಟರ್ ಬೆಡ್ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನೀವು ನೋಡ್ಬೋದು, ಡೋರು ನಾವು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ, ಇಲ್ಲಿ ಪ್ಲೇಸ್ ಮಾಡಿರಂಗಿಲ್ಲ. ಈ ವಾಲ್ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು ಇಲ್ಲೇ ಪ್ರೈವೇಸಿ ಇರಲಿ ನಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಅಂತಂದು ಹೇಳಿ. ಅಂದರೆ ಇಲ್ಲಿ ಡೈರೆಕ್ಟ್ ಲಿವಿಂಗ್ ರೂಮಿಂದ ಮಾಸ್ಟರ್ ಬೆಡ್ರೂಮ್ಗೆ ನಾವು ಈ ವಾಲ್ ಕೊಟ್ಟಿದ್ದಿಲ್ಲ ಅಂದರೆ ಇಲ್ಲೇ ಡೋರ್ ಕೊಟ್ಟಿದ್ರೆ ಸ್ವಲ್ಪ ನಮ್ಗೆ ಪ್ರೈವೇಸಿ ಡಿಸ್ಟರ್ಬ್ ಆಗ್ತಿತ್ತು. ಸೊ ನಾವು ಈ ವಾಲ್ ಎಕ್ಸ್ಟೆಂಡ್ ಮಾಡಿಕೊಂಡು ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಪ್ರೈವೇಸಿ ಬರೋಂಗೆ ಮಾಸ್ಟರ್ ಬೆಡ್ರೂಮ್ಗೆ ನಾವು ಇಲ್ಲೇ ಡೋರ್ನ ಪ್ರೊವೈಡ್ ಇಲ್ಲಿ ಮಾಡಿರ್ತೀವಿ. ನೆಕ್ಸ್ಟ್ ನೀವು ಮಾಸ್ಟರ್ ಬೆಡ್ರೂಮ್ದ ಸೈಜ್ ನೋಡೋದಾದ್ರೆ 14 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಐತಿ, 14.5 ಫೀಟ್, ಆಮೇಲೆ 10 ಫೀಟ್ ನಿಮ್ಗೆ ಉದ್ದಕ್ಕೆ ಸಿಗುತ್ತೆ. ಇದು ಕೂಡ ಬಹಳ ಸ್ಪೇಷಿಯಸ್ ಆದಂಥ ಮಾಸ್ಟರ್ ಬೆಡ್ರೂಮ್ ಆಗಿರ್ತೈತಿ. ನೆಕ್ಸ್ಟ್ ನೀವು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಸೈಜ್ ನೋಡೋದಾದ್ರೆ ನಮ್ಗೆ 11 ಫೀಟ್ ಅಗಲಕ್ಕೆ ಐತಿ, 4 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ಇದು ಟಾಯ್ಲೆಟ್ ಮತ್ತು ಬಾತ್ ಎರಡು ಅಟ್ಯಾಚ್ ಆಗಿರುತ್ತೆ. ನೀವು ಅಗೇನ್ ಇಲ್ಲಿ ಟಾಯ್ಲೆಟ್ ಫೇಸಿಂಗ್ ನೋಡ್ಬೋದು. ನೀವು ಇದು ನಾರ್ತ್ ಸೈಡ್ ಫೇಸ್ ಮಾಡಿರ್ತೀವಿ ನಾವು. ವಾಸ್ತು ಪ್ರಕಾರ ಯಾವಾಗಲೂ ನಾರ್ತ್ ಅಥವಾ ಸೌತ್ ಸೈಡ್ ಫೇಸ್ ಮಾಡಿರ್ಬೇಕು. ಸೊ ಇದು ನಾರ್ತ್ ಫೇಸಿಂಗ್ ಐತಿ, ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ. ನೆಕ್ಸ್ಟ್ ನಾವು ಇಲ್ಲಿಂದ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ನಮ್ಗೆ ಇಲ್ಲಿ ಅಗೇನ್ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಗೆಸ್ಟ್ ಬೆಡ್ರೂಮ್ ಸೈಜ್ ನೋಡ್ಬೋದು ನೀವು, 11 ಫೀಟ್ ಅಗಲಕ್ಕೆ ಐತಿ, 10 ಫೀಟ್ ಇದೆ ನಿಮ್ಗೆ ಉದ್ದಕ್ಕೆ ಸಿಗ್ತೈತಿ ಗೆಸ್ಟ್ ಬೆಡ್ರೂಮ್. ನೆಕ್ಸ್ಟ್ ನಾವಿಲ್ಲೇ ಗೆಸ್ಟ್ ಬೆಡ್ರೂಮ್ ಇಂದ ಹೊರಗಡೆ ಬಂದರೆ ನಾವು ಇಲ್ಲೊಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ನ ಪ್ರೊವೈಡ್ ಮಾಡಿರ್ತೀವಿ. ಝೂಮ್ ಇನ್ ಮಾಡತ್ತೀನಿ ನಾನು. ಸೊ ಅದರದ್ದು ನಾವು ಸೈಜ್ ನೋಡೋದಾದ್ರೆ ಅದು ಸೈಜ್ ನಮ್ಗೆ 7.5 ಫೀಟ್ ಅಗಲಕ್ಕೆ ಐತಿ, 3.5 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ಸೊ ಇದು ಕೂಡ ನಮ್ಗೆ ಸಾಕಷ್ಟು ಸ್ಪೇಷಿಯಸ್ ಆಗಿರುವಂಥ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಇಲ್ಲೇ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲೇ
ಇನ್ನೊಂದು ಕಿಡ್ಸ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ 14 ಫೀಟ್ 6 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 12 ಫೀಟ್ 6 ಇಂಚ್ ನಮ್ಗೆ ಉದ್ದಕ್ಕೆ ಸಿಗ್ತೈತಿ. ಇದು ಕಿಡ್ಸ್ ಬೆಡ್ರೂಮ್ ಸ್ವಲ್ಪ ನಾವು ದೊಡ್ಡದು ಸೈಜನ್ನ ಪ್ರೊವೈಡ್ ಮಾಡಿರ್ತೀವಿ, ಯಾಕಂದ್ರೆ ಅವ್ರದ್ದು ಸ್ಟಡಿ ಟೇಬಲ್ ಎಲ್ಲ ಇಲ್ಲಿ ಇಟ್ಕೊಂಡ್ರೆ ನಾವು ಸೊ ಅವ್ರಿಗೆ ಸ್ಪೇಸಿಯಸ್ ಆಗಿ ಇರಬೇಕು, ಗಾಳಿ ಬೆಳಕು ಕರೆಕ್ಟಾಗಿ ಬರ್ಬೇಕಂತೇಳಿ ನಾವು ಸ್ವಲ್ಪ ಅದನ್ನು ದೊಡ್ಡದು ಪ್ರೊವೈಡ್ ಮಾಡಿರ್ತೀವಿ ಬೆಡ್ರೂಮ್ ಸೈಜ್. ನೆಕ್ಸ್ಟ್ ನಾವಿಲ್ಲಿ ಒಂದು ಕಿಡ್ಸ್ ಬೆಡ್ರೂಮ್ಗೆ ಸ್ಪೆಷಲ್ ಆಗಿ ಏನು ಮಾಡಿರ್ತೀವಿ ಅಂದ್ರೆ ಇಲ್ಲೊಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾನ ಮಾಡಿರ್ತೀವಿ. ಸೊ ಇಲ್ಲಿ ಬೆಡ್ರೂಮ್ ಇಂದ ನಾವು ಸ್ಲೈಡಿಂಗ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಈ ಸ್ಲೈಡಿಂಗ್ ಡೋರಿಂದ ಈ ಕಡೆ ಹೊರಗಡೆ ಬಂದ್ರೆ ನಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ನ ನಾವು ಕೊಟ್ಟಿರ್ತೀವಿ. ಅದ್ರ ಸೈಜ್ ನೋಡೋದಾದ್ರೆ 6 ಫೀಟ್ 3 ಇಂಚ್ ನಮ್ಗೆ ಅಗಲಕ್ಕೈತಿ, 4 ಫೀಟ್ ನಮ್ಗೆ ಉದ್ದಕ್ಕೈತಿ. ಈ ಡ್ರೆಸ್ಸಿಂಗ್ ರೂಮ್ ಇಂದ ಇಲ್ಲೇ ನಾವು ಟಾಯ್ಲೆಟ್ ಮತ್ತು ಬಾತ್ರೂಮ್ ಡೋರ್ನ ಕೊಟ್ಟಿರ್ತೀವಿ. ಸೊ ಅದ್ರ ಸೈಜ್ ನೋಡೋದಾದ್ರೆ 7 ಫೀಟ್ 6 ಇಂಚ್ ನಮ್ಗೆ ಅಗಲಕ್ಕೈತಿ, 4 ಫೀಟ್ ನಮ್ಗೆ ಉದ್ದಕ್ಕೈತಿ. ಇದು ವಾಸ್ತು ಪ್ರಕಾರ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಮ್ದು ಟಾಯ್ಲೆಟ್ ರೂಮ್ ನಾವು ಪ್ಲೇಸ್ ಮಾಡಿರ್ತೀವಿ. ಆ್ಯಂಡ್ ನಮ್ದು ಇಲ್ಲಿ ಟಾಯ್ಲೆಟ್ ಫೇಸಿಂಗ್ ನೋಡ್ಬೋದು, ನಮ್ದು ನಾರ್ತ್ ಫೇಸಿಂಗ್ ಟಾಯ್ಲೆಟ್ ಇರುತ್ತೆ. ಸೊ ನಮ್ದು ವಾಸ್ತು ಪ್ರಕಾರ ಇದು ಕರೆಕ್ಟ್ ಆಗಿರ್ತೈತಿ. ನೆಕ್ಸ್ಟ್ ನಾವಿಲ್ಲಿ ಸ್ಟೇರ್ಕೇಸನ್ನ ಹೊರಗಡೆ ಪ್ರೊವೈಡ್ ಮಾಡಿರ್ತೀವಿ, ಮನೆಯಿಂದ ಹೊರಗಡೆ. ಇದು ನಮ್ದು ಡುಪ್ಲೆಕ್ಸ್ ಹೌಸ್ ಆಗಿರೋದಿಲ್ಲ, ಇದು ನಮ್ದು ಗ್ರೌಂಡ್ ಫ್ಲೋರ್ ಹೌಸ್ ಆಗಿರುತ್ತೆ. ಈ ಸ್ಟೇರ್ಕೇಸ್ ಇಂದ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಇಂದ ಮೇಲ್ಗಡೆ ಹತ್ಕೊಂಡು ಹೋದ್ರೆ ನಮ್ಗೆ ನೆಕ್ಸ್ಟ್ ಟೆರೆಸ್ ಸಿಗುತ್ತೆ. ನೀವು ಇಫ್ ಇನ್ ಕೇಸ್ ಫ್ಯೂಚರ್ ಒಳಗೆ ಅಲ್ಲಿ ಮೇಲ್ಗಡೆ ನೀವು ರೆಂಟ್ ಪರ್ಪೋಸ್ ಮನಿ ಮಾಡ್ಕೋಬಹುದು ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗೆ. ಇದು ನಮ್ದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ. ಇದು ನಮ್ದು 3 BHK ನಾರ್ತ್ ಫೇಸಿಂಗ್ ಹೌಸ್ ಆಗಿರುತ್ತೆ. ಇದು ಬಹಳ ಚಲೋ ಪ್ಲಾನ್ ಇರ್ತೈತಿ ನೋಡ್ರಿ. ಇದ್ರದ್ದು ಸೈಜ್ ನಾವು ಬಿಲ್ಟಪ್ ಏರಿಯಾ ನೋಡೋದಾದ್ರೆ 34 ಫೀಟ್ ನಮ್ಗೆ ಇಲ್ಲಿಂದ ಇಲ್ಲಿಗೆ ಆಗಲ್ಲ, ಅಂದ್ರೆ ವಾಲ್ ಟು ವಾಲ್ ಔಟರ್ ವಾಲ್ ಟು ಔಟರ್ ವಾಲ್ ನಮ್ಗೆ 34 ಫೀಟ್ ಐತಿ. ನೆಕ್ಸ್ಟ್ ನಮ್ಗೆ ಈ ಕಡೆ ಉದ್ದಕ್ಕೆ ಝೂಮ್ ಇನ್ ಮಾಡ್ತೀನಿ, ಎಷ್ಟೈತಿ ಅಂದ್ರೆ 48 ಫೀಟ್ ನಮ್ಗೆ ಉದ್ದಕ್ಕೆ ಸಿಗತೈತಿ. ಸೊ ಔಟರ್ ವಾಲ್ ಟು ಔಟರ್ ವಾಲ್ ನಮ್ಗೆ 48 ಸಿಗ್ತೈತಿ ಇಲ್ಲೇ. ಇದು ಕಂಪ್ಲೀಟ್ ಸೈಟ್ ಏರಿಯಾ ಬಂದು 40-60 ಇದರದ್ದು ಸೈಟ್ ಏರಿಯಾ ಆಗಿರ್ತೈತಿ. ನಿಮ್ಗೆ ಸೆಟ್ ಬ್ಯಾಕ್ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲ ಹಿಂದ್ಗಡೆ ಸೌತ್ ಕಡೆ ನಾವು 4 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಅಗೇನ್ ನೀವು ಇಲ್ಲೇ ನಾವು ಈಸ್ಟ್ ಸೈಡ್ ನೋಡೋದಾದ್ರೆ 3 ಫೀಟ್ ಬಿಟ್ಟಿರ್ತೀವಿ. ನೆಕ್ಸ್ಟ್ ಅಗೇನ್ ನಾವು ಇಲ್ಲೇ ವೆಸ್ಟ್ ಸೈಡ್ 2 ಫೀಟ್ ಬಿಟ್ಟಿರ್ತೀವಿ. ಸೊ ನಮ್ಗೆ ಸಾಕಷ್ಟು ಇಲ್ಲಿ ಗಾಳಿ ಬೆಳಕು ನಮ್ಗೆ ಮನೆ ಒಳಗೆ ಬರ್ತೈತಿ, ಯಾವುದೇ ರೀತಿಯಾದಂಥ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ಒಂದ್ಸಲ ಪ್ಲಾನ್ ನೋಡ್ರಿ. ನಾವೆಲ್ಲ ಕಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನೀವು ಇಲ್ಲೇ ವಾಕಿಂಗ್ ಕೂಡ ಮಾಡ್ಕೋಬಹುದು. ಇದು ಇವತ್ತಿನ ಪ್ಲಾನ್ ಆಗಿತ್ತು. ಇದೇ ರೀತಿ ಒಂದು ಡೈಲಿ ಹೊಸ ಹೊಸ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ಆದಷ್ಟು ಈ ಪ್ಲ್ಯಾನ್ಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ. ಇದು ನೀವು ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ ಮನೆ ಕಟ್ಸಬೇಕಾರೆ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ಹೊಸ ಪ್ಲ್ಯಾನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೆ ಸಿ ಯು, ಟೇಕ್ ಕೇರ್, ಬೈ ಬೈ, ಶುಭ ದಿನ. ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೊಸ ಹೌಸ್ ಪ್ಲ್ಯಾನ್ಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಆದಷ್ಟು ನಮ್ಮ ಪ್ಲ್ಯಾನ್ಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ. ಸೊ ದ್ಯಾಟ್ ಅವ್ರಿಗೂ ಅದು ಯೂಸ್ ಆಗಬಹುದು ಮನೆ ಕಟ್ಸಾತಿದ್ರೆ. ಅಷ್ಟು ಹೇಳ್ತಾ ಇವತ್ತಿನ ಪ್ಲ್ಯಾನ್ ಎಂಡ್ ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಪ್ಲ್ಯಾನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್, ಎಲ್ಲರಿಗೂ ಶುಭ ದಿನ.